ಸಂಪೂರ್ಣ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ನಡೆಯುತ್ತಿರುವ ಪಾದಯಾತ್ರೆಯು ಇಂದು ಚಿತ್ರದುರ್ಗ ನಗರವನ್ನು ಪ್ರವೇಶಿಸಿತು. ಪಾದಯಾತ್ರೆಯು ಹರಿಹರದ ಬಿ ಕೃಷ್ಣಪ್ಪ ಚೈತನ್ಯ ಭೂಮಿಯಿಂದ ದಿನಾಂಕ 11 ಮಾರ್ಚ್ ರಂದು ಪ್ರಾರಂಭಗೊಂಡಿದ್ದು, ದಾವಣಗೆರೆ, ಚಿತ್ರದುರ್ಗ, ತುಮಕೂರು ಮಾರ್ಗವಾಗಿ ದಿನಾಂಕ ಇದೇ ತಿಂಗಳು 26ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ತಲುಪಲಿದೆ. ಕೋಡಿಹಳ್ಳಿ ಆದಿಜಾಂಬವ ಮಹಾಮಠದ ಶ್ರೀ ಷಡಕ್ಷರಿ ಮುನಿ ಸ್ವಾಮೀಜಿಯವರು ಈ ಪಾದಯಾತ್ರೆಯ ನೇತೃತ್ವ ವಹಿಸಿದ್ದು, ಚಿತ್ರದುರ್ಗದ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರನ್ನು ಒಳಗೊಂಡಂತೆ ರಾಜ್ಯದ ವಿವಿಧ ಜಿಲ್ಲೆಯ ಸ್ವಾಮೀಜಿಗಳು ಈ ಪಾದಯಾತ್ರೆಯನ್ನು ಬೆಂಬಲಿಸಿ ಪಾಲ್ಗೊಳ್ಳಲಿದ್ದಾರೆ. ಪಾದಯಾತ್ರೆಯ ಮಾರ್ಗದಲ್ಲಿ ಸಮುದಾಯದ ಜನರು ಭವ್ಯ ಸ್ವಾಗತವನ್ನು ಕೋರುವುದರೊಂದಿಗೆ ಕಾಲ್ನಡಿಗೆ ಜಾಥಾದ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾರೆ. 35 ವರ್ಷಗಳ ಮಾದಿಗರ ಹೋರಾಟಕ್ಕೆ ಮಣಿದು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಮಾಡಬೇಕು, ಆ ಮೂಲಕ ಚುನಾವಣಾ ಪ್ರಣಾಳಿಕೆಯಂತೆ ಕೊಟ್ಟ ಮಾತಿನ ಪ್ರಕಾರ ನಡೆದುಕೊಳ್ಳಬೇಕು, ಇಲ್ಲವಾದರೆ ಮಾದಿಗ ಸಮುದಾಯದವರು ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುತ್ತಾರೆ ಎಂದು ಸ್ವಾಮೀಜಿಯವರು ತಿಳಿಸಿದರು. ಪರಿಶಿಷ್ಟ ಜಾತಿಯ ಮೀಸಲಾತಿಯನ್ನು ಇದುವರೆಗೂ ಒಳಗಿನ ಪ್ರಬಲ ಜಾತಿಗಳು ಕಬಳಿಸುತ್ತಿದ್ದು, ಜನಸಂಖ್ಯೆ, ಅಸ್ಪೃಶ್ಯತೆ, ಶೈಕ್ಷಣಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ಆಧರಿಸಿ ಅವಕಾಶ ವಂಚಿತ ಸಮುದಾಯಗಳಿಗೆ ಪ್ರತ್ಯೇಕ ಮೀಸಲಾತಿ ಹಂಚಿಕೆ ಮಾಡಬೇಕು. ಆ ಮೂಲಕ ದುರ್ಬಲರನ್ನು ಒಟ್ಟಿಗೆ ಕೊಂಡೊಯ್ಯುವ ಕೆಲಸವಾಗಬೇಕು. ಇದೇ ಸಾಮಾಜಿಕ ನ್ಯಾಯ. ದುರ್ಬಲರ ಅವಕಾಶಗಳನ್ನು ಕದಿಯುವುದನ್ನೇ ಇದುವರೆಗೂ ರೂಢಿಯನ್ನಾಗಿಸಿಕೊಂಡವರು ಈ ಸಾಮಾಜಿಕ ನ್ಯಾಯದ ಮಸೆಟಿನ ಗಡಿಗೆಯಲ್ಲಿ ಕಲ್ಲುಗಳನ್ನು ಹುಡುಕುತ್ತಿದ್ದಾರೆ. ಇಂಥವರು ಎಂದಿಗೂ ಅಂಬೇಡ್ಕರ್ವಾದಿಗಳಾಗಲು ಸಾಧ್ಯವಿಲ್ಲ ಮತ್ತು ಸಂವಿಧಾನದ ಆಶಯದ ವಿರೋಧಿಗಳು ಕೂಡ ಆಗಿದ್ದಾರೆ. ಒಳ ಮೀಸಲಾತಿಯ ಹಂಚಿಕೆ ಮತ್ತು ಜಾರಿಯಾಗುವ ಸಂದರ್ಭಕ್ಕೆ ಮುಖವಾಡಗಳು ಕಳಚಿ ಬೀಳುತ್ತಿವೆ ಎಂದು ಸ್ವಾಮೀಜಿಯವರು ಅಭಿಪ್ರಾಯವನ್ನು ಹಂಚಿಕೊಂಡರು. ಈ ಭಾರತ ಜಾತಿ ವ್ಯವಸ್ಥೆಯ ಭಾರತ. ಈ ದೇಶದಲ್ಲಿ ನೂರಾರು ಭಾಷೆಗಳು, ಸಾವಿರಾರು ಮತವರ್ಗಗಳು ಇವೆ. ಇಂಥ ಕಾಲಘಟ್ಟದಲ್ಲಿ ಹಿಂದಿನಿಂದಲೂ ಇಂದಿನವರೆಗೆ ಒಂದಷ್ಟು ಸಮಾಜಗಳಿಗೆ, ಒಂದಷ್ಟು ಸಮುದಾಯಗಳಿಗೆ, ಒಂದಷ್ಟು ಜಾತಿಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಇದ್ದೇ ಇದೆ. ಅದರಲ್ಲಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಭಾಳಷ್ಟು ಅನ್ಯಾಯ ಆಗಿದೆ. ಈ ಅನ್ಯಾಯ ಕ್ರಮದಿಂದ ಈ ಜಾತಿ ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕಾಗಿಲ್ಲ. ಈ ಜಾತಿನಲ್ಲಿ ಪರಿಶಿಷ್ಟ ಜಾತಿ ಅನ್ನುವಂಥ ಒಂದು ವರ್ಗ ಇದೆ. ಪರಿಶಿಷ್ಟ ಜಾತಿ ಅಂದಾಕ್ಷಣ 101 ಜಾತಿಗಳು ಸೇರಿದರೆ ಅದು ಪರಿಶಿಷ್ಟ ಜಾತಿ. ಆ 101 ಪರಿಶಿಷ್ಟ ಜಾತಿಗಳೂ ಕೂಡ ಕೆಲವು ಅನ್ಯಾಯಕ್ಕೆ ಒಳಗಾಗಿವೆ, ಕೆಲವು ಜಾತಿಗಳು ಒಂದಷ್ಟು ಬಲಾಢ್ಯವಾಗಿವೆ. ಆದರೆ ಈ 101 ಜಾತಿನಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆ ಇರುವಂಥ ಮಾದಿಗ ಜಾತಿಯವರು ಪ್ರಗತಿಯಲ್ಲಿ ಮಾತ್ರ ಶೂನ್ಯದ ಸ್ಥಾನದಲ್ಲಿ ಇದ್ದಾರೆ. ಆ ಶೂನ್ಯ ಸ್ಥಾನದಲ್ಲಿ ಇರಲಿಕ್ಕೆ ಕಾರಣ ನಮ್ಮೊಳಗೆ ಇರುವಂಥ ಬಲಾಢ್ಯ ಇತರೆ ಜಾತಿಯವರು. ಅವರ ಬಗ್ಗೆ ನಮ್ಮ ವಿರೋಧ ಇಲ್ಲ. ಆಳುವಂಥ ಸರ್ಕಾರಕ್ಕೆ ನಮ್ಮ ಬೇಡಿಕೆ, ಬಹುಸಂಖ್ಯಾತರಾಗಿರುವಂಥ ಮಾದಿಗ ಸಮಾಜ ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದಿದೆ. ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ನೀವು ಕ್ರಮ ಕೈಗೊಳ್ಳಬೇಕು. ಅವರ ಸಾಮಾಜಿಕ ಸ್ಥಿತಿಯನ್ನು ಸುಧಾರಿಸಲಿಕ್ಕೆ ಬದ್ಧರಾಗಬೇಕು ಅನ್ನುವಂಥ ಹೋರಾಟವನ್ನು ಸಮಾಜ ಮಾಡ್ತಿದೆ. ಈ ಹೋರಾಟ ಇವತ್ತಿಂದಲ್ಲ. ಈ ಹೋರಾಟ ಸುಮಾರು 3.5 ದಶಕಗಳ ಹಿಂದೆಯೇ ಪ್ರಾರಂಭಗೊಂಡಿದೆ. 3.5 ದಶಕಗಳು ಅಂದರೆ 35 ವರ್ಷಗಳಿಂದ ನಡೆದು ಬಂದ ಈ ಹೋರಾಟಗಳಿಗೆ ಯಾವುದೇ ಸರ್ಕಾರಗಳು ಕೂಡ ಪೂರ್ಣ ಪ್ರಮಾಣದ ನ್ಯಾಯವನ್ನು ಕೊಟ್ಟಿಲ್ಲ. ಸ್ವಲ್ಪ ಪ್ರಮಾಣದ ನ್ಯಾಯವನ್ನು ಕೊಟ್ಟಿದ್ದಾರೆ. ಆ ಸ್ವಲ್ಪ ಪ್ರಮಾಣದ ನ್ಯಾಯದಿಂದ ಈ ಮಾದಿಗರ ಬದುಕು ಹಸನಾಗೋದಿಲ್ಲ. ಮಾದಿಗರು ಕೇಳ್ತಾ ಇರೋದು ಸಂಪೂರ್ಣ ನ್ಯಾಯವನ್ನು. ಅಪೂರ್ಣವಾದ ನ್ಯಾಯವನ್ನು ಕೊಡ್ತಾ ಸರ್ಕಾರಗಳು ಒಂದು ರೀತಿ ವಂಚಿಸ್ತಾ ಬರ್ತಿವೆ. ಈಗ ಈ ಮಾದಿಗ ಸಮುದಾಯದ ನಾವು ಆಕ್ರೋಶವಾಗಿ, ಆವೇಶಭರಿತವಾಗಿ ಅವಾಚ್ಯ ಪದಗಳನ್ನು ಬಳಸಿ ಮಾತಾಡಬಹುದು. ಆದರೆ ಈ ಸಮಾಜಕ್ಕೆ
ಒಂದಷ್ಟು ನಾಗರಿಕತೆಯ ಬದ್ಧತೆ ಇದೆ. ಸೌಜನ್ಯದಿಂದ, ಭಾಳಷ್ಟು ವಿನಯವಂತಿಕೆಯಿಂದ, ಭಾಳಷ್ಟು ಪ್ರಬುದ್ಧತೆಯಿಂದ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂಡಿಸೋಣ ಅನ್ನೋದು ನಮ್ಮ ಮಾದಿಗ ಸಮುದಾಯದ ನಿಲುವು. ಇದನ್ನು 35 ವರ್ಷಗಳಿಂದಲೂ ಮಾಡ್ಕೊಂಬಂದಿದ್ದೀವಿ. ಈ ನಮ್ಮ ನಿಲುವು ಮತ್ತು ನಡೆಗಳನ್ನು ನೀವು ಕಾಲ್ ಕಸ ಮಾಡ್ತಿದ್ದೀರಲ್ಲ, ಇದು ನ್ಯಾಯನ? ಇದು ಆಳುವ ಸರ್ಕಾರಗಳ ರೀತಿನ? ಇದು ಯಾವುದೇ ಸರ್ಕಾರ ಮಾಡಬಾರ್ದು. ಇದು ಪ್ರಜಾಪ್ರಭುತ್ವವನ್ನು ಒಂದು ರೀತಿ ನೀವು ಅದನ್ನು ನಾಶ ಮಾಡಿದಂತೆ. ಈ 35 ವರ್ಷಗಳ ಬೇಡಿಕೆಯಲ್ಲಿ ನಮಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಂತ ಹೋರಾಟ ಮಾಡಿದ್ರಲ್ಲ ನಮ್ಮ ಹೋರಾಟಗಾರರು, ಸಮುದಾಯದವರು, ಅವರ ಎಲ್ಲ ಬೇಡಿಕೆಗಳನ್ನು ನೀವು ತಿರಸ್ಕಾರ ಮಾಡಿದ್ರಿ. ನಮ್ಮ ಬೇಡಿಕೆ ಏನಂದರೆ, ನಾವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಔದ್ಯೋಗಿಕವಾಗಿ ಹಿಂದುಳಿದಿದ್ದೇವೆ, ನಮಗೆ ನ್ಯಾಯ ಕೊಡಿ, ಬಲ ತುಂಬಿ ಅಂತ. ಸರ್ಕಾರ ನಮ್ಮ ಮನವಿಯನ್ನು ಪರಿಗಣಿಸಿ ಒಂದು ಆಯೋಗವನ್ನು ನೇಮಕ ಮಾಡಿದ್ರಿ. ಆ ಆಯೋಗದಲ್ಲಿ ನೀವೇನು ಮಾಡಿದ್ರಿ, ವರದಿಯನ್ನು ಕೊಡಿ, ಈ ಮಾದಿಗ ಸಮಾಜ ಹಿಂಗೆ ಮುಖ್ಯವಾಹಿನಿಗೆ ಬರಬೇಕು ಅಂತ ಕೇಳ್ತಿದೆ, ಮುಖ್ಯವಾಹಿನಿಗೆ ಇನ್ನೂ ಬರಬೇಕಾಗಿದೆ ಅಂತ ಅವ್ರ ಬೇಡಿಕೆ ಇದೆ, ನೈಜವಾದ ವರದಿ ಕೊಡಿ ಅಂತ ಕೇಳಿತು. ಈ ಅನೇಕ ಆಯೋಗಗಳು ಮಾದಿಗರ ಬದುಕಿನ ಸ್ಥಿತಿಗತಿಯನ್ನು ಬಹಳಷ್ಟು ನೈಜವಾಗಿ, ಕರಾರುವಕವಾಗಿ, ಭಾಳಷ್ಟು ನಿಖರವಾದ ಅಂಶಗಳೊಂದಿಗೆ ಸರ್ಕಾರಕ್ಕೆ ಕೊಟ್ಟಿದೆ. ಆನಂತರ ಮಾದಿಗರ ಬದುಕು ನಾವು ತಿಳಿದುಕೊಂಡಂತೆ ಅಷ್ಟೊಂದು ಚೆಂದ ಇಲ್ಲ. ಅವರ ಬದುಕು ಮತ್ತಷ್ಟು ಚೆಂದ ಆಗಬೇಕಂದ್ರೆ ಅವರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಅವಕಾಶ ಕೊಡಬೇಕಾಗತ್ತೆ ಸರ್ಕಾರ ಅಂತ ವರದಿಯನ್ನು ಆ ಆಯೋಗಗಳು ಕೊಟ್ಟಿವೆ. ಎಲ್ಲ ಆಯೋಗಗಳ ವರದಿಯನ್ನು ಓದಿ, ಚರ್ಚಿಸಿ, ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡಿ, ವಿಧಾನಸಭೆ, ವಿಧಾನ ಪರಿಷತ್ತಿನಲ್ಲಿ, ಸದನದಲ್ಲಿ ಎಲ್ಲವೂ ಒಂದು ಹಂತಕ್ಕೆ ಬಂದು ನಿಂತಂಥ ಸಂದರ್ಭದಲ್ಲಿ 56% ಮೀಸಲಾತಿಯನ್ನು ಕೊಡಬಹುದು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದಾಗ ಅದು ಕೇಂದ್ರ ಮಟ್ಟದಲ್ಲಿ ತಿರಸ್ಕಾರ ಆಗುತ್ತೆ. 56% ಮೀಸಲಾತಿಯನ್ನು ಅಷ್ಟೊಂದು ಅದು ಸಾಂವಿಧಾನಿಕವಾಗಿ ಒಪ್ಪಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇನ್ನೂ ಹೈಕೋರ್ಟಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಡೀತಕ್ಕಂಥದ್ದು 50% ಮೀರಬಾರ್ದು ಅಂತಕ್ಕಂಥದ್ದು ನಿಯಮ. ಈಗ 50% ಮೀರಿದಂತೆ ಸರ್ಕಾರ ಏನು ಮಾಡ್ತಿದೆ, ಸ್ವಲ್ಪ ದಿನಗಳಿಂದ ಖಾಲಿ ಇರುವ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂಥ 56,432 ಹುದ್ದೆಗಳನ್ನು ತುಂಬಿಡೋಣ, ನಿರುದ್ಯೋಗ ನಿವಾರಣೆಯಾಗಿಬಿಡಲಿ, ಭಾಳಷ್ಟು ಯುವಜನರು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದೆ. ಇದು ಸ್ವಾಗತಾರ್ಹ ವಿಚಾರ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ, ನೀವು ಒಳ ಮೀಸಲಾತಿಯನ್ನು ಕೊಡದೆ 56,432 ಹುದ್ದೆಗಳನ್ನು ತುಂಬಿದ್ದೇ ಆದರೆ ಇಡೀ ಮಾದಿಗರ ಬದುಕನ್ನು ಸರ್ವನಾಶ ಮಾಡಿದಂತೆ. ಮಾದಿಗರ ಬದುಕನ್ನು ಸರ್ವನಾಶ ಮಾಡಲಿಕ್ಕೆ ನೀವೇ ಕಾರಣವಾಗಬೇಕಾಗ್ತದೆ. ಇಂಥ ಕಾರಣಕ್ಕೆ ನೀವು ಆಗಬೇಡಿ. ಮಾದಿಗರಿಗೆ ಒಳ ಮೀಸಲಾತಿ ಅನ್ವಯಿಸಿ ಹುದ್ದೆಗಳನ್ನು ತುಂಬಿ, ಆಗ ನಿರೀಕ್ಷೆ ಮಾಡ್ತಕ್ಕಂಥ ಮಾದಿಗ ವಿದ್ಯಾವಂತರು, ಮಾದಿಗ ನಿರುದ್ಯೋಗಿ ಯುವಜನರಿಗೆ ಅವರ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಒಂದಾಯಿತು. ಈಗ ನಮ್ಮ ಕೆಲವು ಪರಿಶಿಷ್ಟ ಜಾತಿಯವರು ಇಲ್ಲ 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 ಆಗಬೇಡ, ಹಳೇ ಮೀಸಲಾತಿ ಪದ್ಧತಿಯಂತೆ ತುಂಬಿಡಿ ಅಂತ ಏನು ಅರ್ಜೆಂಟ್ ಮಾಡ್ತಾ ಸರ್ಕಾರದ ಮೇಲೆ ಮಾಡ್ತಿರೋದು ಹುನ್ನಾರ ಏನಂದರೆ, ಮಾದಿಗರು ಅಧಿಕಾರಿಗಳಾಗಬಾರ್ದು, ಮಾದಿಗರು ಚಪ್ಪಲಿನೇ ಒಲಿಬೇಕು, ಚರಂಡಿನೇ ಎತ್ತಬೇಕು, ಕಸನೇ ಹೊಡಿಬೇಕು ಅನ್ನುವಂಥ ಈ ಮನೋ ಇಚ್ಛೆ ಇದೆಯಲ್ಲ, ಇದು ನಾಗರಿಕರು ಮೆಚ್ಚುವಂಥದ್ದಲ್ಲ. ಇದು ಯಾರೇ ಆಗಲಿ ಅನಾಗರಿಕರು ಮರ್ಮದಿಂದ ಮಾಡುವಂಥ ಮೋಸ ಆಗುತ್ತೆ. ಸಂವಿಧಾನದಲ್ಲಿ ಇದು ಹೇಳಿಲ್ಲ. ಸಂವಿಧಾನದಲ್ಲಿ ನ್ಯಾಯ ಕೊಡಬೇಕು ಅಂತ ಇದೆ. ಸಂವಿಧಾನದಲ್ಲಿ ಅವರ ಹಕ್ಕನ್ನು ರಕ್ಷಣೆ ಮಾಡಬೇಕು ಅಂತ ಇದೆ. ಇದನ್ನು ಸರಿಯಾಗಿ ಓದ್ಕೊಂಡಿದ್ದ ಇತರೆ ಪರಿಶಿಷ್ಟ ಬಲಾಢ್ಯ ಜಾತಿಗಳು ಈ ರೀತಿ ಮನಸ್ಸು ಮಾಡ್ತಿರಲಿಲ್ಲ. ನಮ್ಮಂತೆ ಅವರು ಕೂಡ ಇದುವರೆಗೂ ನೈಜವಾಗಿ ನೋಡಿದ್ರೆ ಅವರು ಯಾವುದರಲ್ಲೂ ಸ್ಥಾನ ತೆಗೆದುಕೊಂಡಿಲ್ಲ. ನಾವು ಸ್ಥಾನಗಳನ್ನು ಅವ್ರೇನು ಕೊಡೋದು ಬೇಡ, ಸರ್ಕಾರಕ್ಕೆ ನಮ್ಮ ಬೇಡಿಕೆ ಇದೆಯಲ್ಲ, ಅವರು ಅಡ್ಡಿಪಡಿಸಿದ್ರು ಏನು ತೊಂದರೆ ಇಲ್ಲ. ಬಟ್ ಅಡ್ಡಿಪಡಿಸಿದ್ರು ಕೂಡ ಸರ್ಕಾರ ನೈಜವಾಗಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಬೇಕು.
ನಮ್ಮದೇ ಪರಿಶಿಷ್ಟ ಜಾತಿಯಲ್ಲಿ ಬಲಾಢ್ಯ ಜಾತಿಗಳು ಸ್ಪೃಶ್ಯ ಪರಿಶಿಷ್ಟ ಜಾತಿಯವರು ಮಾದಿಗರು ಊಟ ಕೇಳಿದರೆ ಅವ್ರ ಹೊಟ್ಟೆ ಮೇಲೆ ಹೊಡಿತೀರಲ್ಲ, ಇದು ಅನಾಗರಿಕ ವಿಚಾರ. ಹಾಗಾಗಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅದು ಸುಳ್ಳು, ಅದು ಮಾಡಲಿಕ್ಕಾಗಲ್ಲ. ಯಾರು ಅಧೋಗತಿಯಲ್ಲಿದ್ದಾರೆ ಪರಿಶಿಷ್ಟ ಜಾತಿಯವರು ಅವ್ರಿಗೆ ಒಳ್ಳೆ ಬಾಳು ಕೊಡಬೇಕು. ಯಾರು ಹಿನ್ನಡೆಗೆ ಹೋಗಿದ್ದಾರೆ ಅವರನ್ನು ಮುನ್ನೆಲೆಗೆ ತರುವಂಥದ್ದು ಸಾಮಾಜಿಕ ನ್ಯಾಯ. ಸಾಮಾಜಿಕ ನ್ಯಾಯ ಕೊಡೋದಕ್ಕೆ ಪರಿಶಿಷ್ಟ ಜಾತಿಯಲ್ಲಿ ವಿರೋಧ ಇತ್ತು ಅಂದರೆ ಆ ವಿರೋಧವನ್ನು ಮೆಟ್ಟಿ ನಿಲ್ಲುವ ಕಾಲ ಮಾದಿಗರಿಗೆ ಬಹುದೂರ ಇಲ್ಲ. ಎಲ್ಲ ಮಾದಿಗರಿಗೂ ಒಂದು ಉತ್ತರವನ್ನು ಕೊಟ್ಟೇ ಕೊಡ್ತಾರೆ, ಅದು ಮುಂದಿನ ದಿನದಲ್ಲಿ. ಆದರೂ ಕೂಡ ಮತ್ತೊಂದು ವಿಚಾರ ಹೇಳ್ತಿದ್ದೀನಿ. 35 ವರ್ಷಗಳ ಹೋರಾಟದಲ್ಲಿ ಸುಖ ಸುಮ್ಮನೆ ಹೋರಾಟ ಮಾಡಿಲ್ಲ ನಮ್ಮ ಮಾದಿಗ ಬಂಧುಗಳು. ಅನೇಕ ಆಸ್ತಿಗಳನ್ನು ಕಳ್ಕೊಂಡಿದ್ದಾರೆ, ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ, ಅವರ ಶರೀರದ ಆ ಕೈಕಾಲು ಮುರಿಸ್ಕೊಂಡಿದ್ದಾರೆ, ಅಂಗವಿಕಲರಾಗಿದ್ದಾರೆ. ಸರ್ಕಾರ ಅವ್ರಿಗೇನಾದರೂ ಪುನರ್ವಸತಿ ಕೊಟ್ಟಿಲ್ಲ. ಮಾತುಗಳಲ್ಲಿ ಭರವಸೆನಲ್ಲಿ ಕೊಡ್ತು. ಅವರಿಗೆ ಹಣಕಾಸಿನ ನೆರವು ಮಾಡಿಲ್ಲ. ಇಂಥ ಬರೀ ಮಾತುಗಳ ಸರ್ಕಾರವನ್ನು ಯಾರೂ ಮೆಚ್ಚೋದಿಲ್ಲ. ಮಾದಿಗರು ನೋಡ್ತಾ ಬಂದಿದ್ದಾರೆ. ಒಂದಲ್ಲ ಒಂದು ದಿನ ಮೋಸ ಮಾಡೋಂಥ ಯಾವುದೇ ಸರ್ಕಾರ ಇರ್ಬೋದು, ಅದಕ್ಕೆ ಪಾಠ ಕಲಿಸಿ ಮೂಲೆಗೆ ತಳ್ಳೋ ಕೆಲಸ ಮಾಡ್ತಾರೆ. ಈ ಕಳೆದ ಚುನಾವಣೆಯಲ್ಲಿ, ರಾಜ್ಯ ಚುನಾವಣೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಒಂದು ಘೋಷಣೆ ಮಾಡಿತ್ತು. ಏನು ಅದು ಎಲ್ಲಿ ಘೋಷಣೆ ಮಾಡ್ತು ಅಂದರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಪರಿಶಿಷ್ಟ ಜಾತಿಯವ್ರದ್ದೊಂದು ಸಮಾವೇಶ ಮಾಡ್ತು. ಅಲ್ಲಿ ಹೇಳುತ್ತೆ ಅವ್ರ ಪಕ್ಷ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವ್ರ ಅಂಶ ಘೋಷಣೆ ಮಾಡ್ತಾರೆ. ನಮ್ಮ ಮೊದಲ ಆದ್ಯತೆ ಗೆದ್ದ ಬಳಿಕ ನಮ್ಮ ತೀರ್ಮಾನ ಮೊದಲ ಅಧಿವೇಶನದಲ್ಲಿ, ಮೊದಲ ಸಚಿವ ಸಂಪುಟ ತೀರ್ಮಾನದಲ್ಲಿ ಪರಿಶಿಷ್ಟ ಜಾತಿಯ ಮಾದಿಗರಿಗೆ ಒಳ ಮೀಸಲಾತಿ ಕಲ್ಪಿಸ್ತೀವಿ, ಅದು ನಮ್ಮ ಬದ್ಧತೆ ಅಂತ ಹೇಳ್ತು. ಅದನ್ನು ನಂಬ್ಕೊಂಡ್ಬಿಟ್ಟು ನಮ್ಮ ಮಾದಿಗರು ಎಲ್ಲರೂ ಗೆಲ್ಲಿಸ್ಬಿಟ್ಟು ಬಂದುಬಿಡುತ್ತೆ. ಇನ್ನೇನು ಒಳ ಮೀಸಲಾತಿ ಕೊಟ್ಬಿಡ್ತಾರೆ ಅಂದರೆ ಇನ್ನೂ 2.5 ವರ್ಷ ಆದರೂ ಕೊಡಲಿಲ್ಲ. ಕೊಡೋಕೆ ಹಿಂದು ಮುಂದೆ ಮಾಡೋಂಥ ಸಂದರ್ಭ. ಈ ಥರ ಮೋಸ ಮಾಡೋದು ಮಾದಿಗರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಳಂಗಿಲ್ಲ. ಮಾದಿಗರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಆದರೆ ನಿಮ್ಮನ್ನು ಟೀಕೆ ಮಾಡ್ತಿಲ್ಲ. ಮೋಸ ಮಾಡಿ ಆಡಳಿತ ನಡೆಸಬಾರ್ದು. ಆಡಳಿತ ನಡೆಸ್ಬೇಕಾದ್ರೂ ಮಾತು ಕೊಡಬೇಕಾದ್ರೂ ಕೂಡ ಹೆಜ್ಜೆಜ್ಜೆಗೆ ನೋಡಿ ಕೊಡಬೇಕಿತ್ತು. ಈಗ ಮಾತು ಕೊಟ್ಟಿದ್ದೀರಾ, ಮಾತು ತಪ್ಪಾರ್ದು. 2.5 ವರ್ಷ ಕಳೆದಿದ್ದೀರ ಸುಖ ಸುಮ್ಮನೆ, 3 ವರ್ಷ ಹತ್ತಿರಕ್ಕೆ ಬರ್ತಾ ಇದೆ. ಹಾಗಾಗಿ ನೀವು ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಜೊತೆಗೆ ನೀವು ಒಳ ಮೀಸಲಾತಿ ಜಾರಿಗೊಳಿಸಿದರೆ ಸ್ವಲ್ಪ ಪ್ರಯೋಜನ ಅಷ್ಟೇ ಆಗುತ್ತೆ. ಈ ಒಳ ಮೀಸಲಾತಿ ಜಾರಿಗೊಳಿಸೋದ್ರ ಜೊತೆಗೆ ಬಡ್ತಿ ಮೀಸಲಾತಿ ಮಾಡಬೇಕು. ಯಾಕೆ ಗೊತ್ತಾ? ಈ ಬಡ್ತಿ ಮೀಸಲಾತಿಯಲ್ಲೂ ಕೂಡ ಅನ್ಯಾಯ ಆಗಿದೆ ನನ್ನ ಮಾದಿಗ ಸಮಾಜಕ್ಕೆ. ನನ್ನ ಮಾದಿಗ ಸಮಾಜದವನು ಒಬ್ಬ ಅಟೆಂಡರ್ ಆದ ಸಾಮಾನ್ಯ ಅಂದರೆ ಅವ್ನು ರಿಟೈರ್ಡ್ ಆಗಬೇಕಾದ್ರೂ ಕೂಡ ಅಟೆಂಡರ್ ಆಗಿ ರಿಟೈರ್ಡ್ ಆಗ್ತದೆ. ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಬಂದಿದ್ದೀರಾ. ಈ ಮಾದಿಗ ಸಮುದಾಯದವರು ಮೇಲಧಿಕಾರಿ ಆಗ್ಕೊಡ್ದು ಅವನು ಕಸ ಬಾಸೋದಕ್ಕೆ ಸೇರಿಕೊಂಡ್ರೆ ರಿಟೈರ್ಡ್ ಆಗಬೇಕಾದ್ರೂ ಕಸ ಬಾಸಬೇಕಷ್ಟೇ. ಸಂಬಳ ಜಾಸ್ತಿ ಆಗುತ್ತೆ, ಬಟ್ ಪದೋನ್ನತಿ ಇರೋದಿಲ್ಲ. ಅದಕ್ಕೆ ಈ ಮಾದಿಗ ಸಮುದಾಯಕ್ಕೆ ಅಧಿಕಾರಿಗಳಾಗಬಾರ್ದು ಅಂತ ತಪ್ಪಿಸೋಕ್ಕೆ ವ್ಯವಸ್ಥಿತವಾಗಿ ಪರಿಶಿಷ್ಟ ಜಾತಿಯಲ್ಲೇ ಮರ ಮೋಸ ಮಾಡ್ತಿದ್ದೀರ. ಈ ರೀತಿ ಮರ ಮೋಸಿದರೆ ಅಂಬೇಡ್ಕರ್ ಅವರ ಆಶಯಗಳನ್ನ ನೀವು ಕಾಲಲ್ಲಿ ಹೊಸಕಿ ಹಾಕ್ದಂಗೆ, ಅಂಬೇಡ್ಕರ್ ಅವರಿಗೆ ನೀವು ಮೋಸ ಮಾಡ್ದಂಗೆ. ಅವರ ಅಂಬೇಡ್ಕರ್ ಆಶಯಗಳು ಭಾಳಷ್ಟು ಸುಗಮವಾಗಿ ಜಾರಿ ಆಗಬೇಕಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಭಾಳಷ್ಟು ನಷ್ಟ ಅನುಭವಿಸಿರುವಂಥ, ಅನ್ಯಾಯ ಆಗಿರುವಂಥ, ಇವತ್ತಿಗೂ ಅನ್ಯಾಯದ ಬದುಕನ್ನು ಸಾಗಿಸುವಂಥ ನನ್ನ ಅಣ್ಣ ತಮ್ಮಂದಿರಾದ ಮಾದಿಗರು ಕೂಡ ಅಧಿಕಾರಿಗಳಾಗಲಿ, ಅವ್ರಿಗೂ ಪ್ರತಿಭೆ ಇದೆ ಅನ್ನುವಂಥ ಭಾಳ ಸ್ವಚ್ಛಂದ ಮನಸ್ಸನ್ನು ಇತರೆ ಪರಿಶಿಷ್ಟ ಜಾತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ಸರ್ಕಾರದಲ್ಲಿ ನನ್ನ ಬೇಡಿಕೆ, ಮೀಸಲಾತಿ ಜೊತೆಗೆ ಬಡ್ತಿ ಮೀಸಲಾತಿ ಕೊಡಲೇಬೇಕು. ಬಡ್ತಿ ಮೀಸಲಾತಿ ಇವೆರಡು ಕೊಟ್ಟಾದಮೇಲೆ ನೋಡಿ ನಿಮ್ಮ ಬಗ್ಗೆ ಎಷ್ಟೋ ಒಂದು ಗೌರವ ಮಾಡ್ತಾರೆ ಸರ್ ಈ ನಮ್ಮ ಜನ. ನೀವು ಕೊಡದೆ ಹೋದರೆ ಅದೇ ಜನ ತಿರುಗಿ ಬೀಳ್ತಾರೆ. ಇಷ್ಟು ಮಾತು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ.